ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನ ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನ್ ಮಾಡಿದ್ದಾರೆ ಅಂತಾರೆ. ಒಂದೇ ಆಗ್ರಹ ಮಾಡುವಂತದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನ್ ಮಾಡಿದ್ದಾರೆ ಅದನ್ನು ನೋಡ್ಕೊಂಡ್ ಬರ್ಲಿ, ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡ್ಲಿ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೆ ಏನು, ಪಾಕಿಸ್ತಾನ ಅಂದ್ರೆ ಏನು. ದಯಮಾಡಿ ಹೋಗ್ಲಿಕ್ಕೆ ಹೇಳಿ ಅವರಿಗೆ. ಏನ್ಲ ಅಕ್ಕ, ಕಾಂಗ್ರೆಸ್ನವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತೈತಿ. ಯುದ್ಧ ಯಾಕೆ ನಿಲ್ಸ್ರಿ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಕೇಳಕ್ಕೆ ಶುರು ಮಾಡಬೇಕನೆ. ಅದಕ್ಕೆ ಅಕ್ಕ, ಸೈನಿಕರನ್ನ ಅವಮಾನ ಮಾಡ್ತಾ ಇದ್ದೀರಾ, ನಡೀರಿ ಪಾಕಿಸ್ತಾನಕ್ಕೆ ಎಂದೈತಿ. ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ದಯಮಾಡಿ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ? ಬಾಸ್ ವಾಲಾ, ಬಿ ದ ಬಾಸ್. ಹೋಗ್ಲಿಕ್ಕೆ ಹೇಳಿ ಅವರಿಗೆ. ಫಸ್ಟ್ ಆಫ್ ಆಲ್ ಬಿಜೆಪಿ ಓಕೆ ಪ್ರಶ್ನೆ ಕೇಳದೆ ದೇಶದ್ರೋಹ ಕಂಡ್ಲ. ಅದರಲ್ಲೂ ಮೋದಿನ ಪ್ರಶ್ನೆ ಕೇಳಿದ್ರಿ, ಅವರು ದೇಶದಲ್ಲೇ ಇರಕ್ ಲಾಯಕ್ಕಿಲ್ಲ, ಸೀದಾ ಪಾಕಿಸ್ತಾನಕ್ಕೆ ಹೋಗ್ಬಿಡ್ಬೇಕು. ಅದಕ್ಕೆ ಯಾಕನ ಶೋಭಕ್ಕ ಹೇಳ್ತಾ ಇರೋದು. ಅದು ಅಲ್ದೆಯ ಟ್ರಂಪ್ ಮಾತು ಯಾಕೆ ಕೇಳಿದ್ರಿ, ಅವ್ನು ಯಾರು ನಮಗೆ ಸಂಧಾನ ಮಾಡಕ್ಕೆ ಅಂತವ ಇವನ್ನ ಪ್ರಶ್ನೆ ಮಾಡಿದ್ರೆ ಸೈನಿಕರನ್ನ ಅವಮಾನ ಮಾಡ್ತಾ ಇದ್ದೀರಾ ಅಂತ ಸೀದಾ ಸೈನಿಕರು ತಲೆ ಮೇಲೆ ಮಾಡಕ್ತಬೇಕನೆ. ಈಗ ಗ್ಯಾಪ್ ಅಲ್ಲಿ ಕಾಂಗ್ರೆಸ್ಸಿನ ಅರ್ರಕ್ ಬಾಯಿ ಕೊತ್ನೂರ್ ಮಂಜ ಬಾಯಿಗೆ ಬಂದಿದ್ದೆ ಮಾತಾಡಿ ಬುದುವಂತ ಕೊಂಡೈತೆ ಕಣೆ. ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು? ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರ್ಸಿದ್ರ? ಏನಕ್ಕೆ ಹಿಂಗ ಆಯ್ತಿದ್ದು ಅನ್ನೋ ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವ್ದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರ್ಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಅಯ್ಯಯ್ಯೋ, ನನಗನ್ಸೋದು ಕೊತ್ತೂರು ಮಂಜುನಾಥ್ ಅವರು ಅಬ್ನಾರ್ಮಲ್ ಪರ್ಸನ್ ಅಂತ ಅನ್ಸುತ್ತೆ. ಅವ್ರಿಗೆ ತಲೆ ನೆಟ್ಟಗಿಲ್ಲ. ಒಂದ್ಸತಿ ನಿಮ್ಯಾನ್ಸ್ಗೆ ಹೋಗಿ ತಲೆ ರಿಪೇರಿ ಮಾಡಿಸ್ಕೋಬೇಕು. ಇದು ಎಂತ ಸಂದರ್ಭ ರೀ, ಸಂಕಷ್ಟದ ಸಂದರ್ಭ. ಅವರು ಲೂಸ್ ಅಂತೀನಿ ನಾನು, ಅದು ಲೂಸ್ ಟಾಕು. ಇದು ಯಾರಿಗೋಸ್ಕರ ಮಾತಾಡ್ತಾ ಇದಾರೆ ಅಂತ, ಯಾರನ್ನ ಕನ್ವಿನ್ಸ್ ಮಾಡಕ್ ಮಾತಾಡ್ತಾ ಇದ್ದೀರಿ? ಅರ್ಥ ಆಗಲ್ಲ ಅಂದ್ಕೊಂಡಿದ್ದೀರಾ ನಮಗೆ? ಕೊತ್ತೂರು ಮಂಜುನಾಥ್ ಅನ್ನುವಂಥ ಶಾಸಕ ನಮ್ಮ ಮಿಲಿಟರಿ ಶಕ್ತಿ ಮತ್ತು ಶೌರ್ಯವನ್ನ ಗೇಲಿ ಮಾಡ್ತಾನಂದ್ರೆ ನಾಚಿಕೆ ಹಾಕ್ಬೇಕು ಅವನಿಗೆ. ಪಾಕ್ ಆಕ್ರಮಿತ ಕಾಶ್ಮೀರ್ ಬಿಟ್ಟು ಕೊಟ್ಟವ್ರು ಯಾರು? ಉತ್ತರ ಹೇಳ್ತೀರ? ಈ ಕೊತ್ತೂರು ಮಂಜೂರಿಗೆ ಸಿಂಧೂರ, ಸಿಂಧೂರಿ, ಸ್ಕ್ವೇರ್ ಫುಟ್, ಇದರಲ್ಲಿ ಗೊತ್ತಾಗೋದು ಒಂದೇ ಒಂದು ಅಂದ್ರೆ ಸ್ಕ್ವೇರ್ ಫುಟ್ ಮಾತ್ರ. ಸಿಂಧೂರನೂ ಗೊತ್ತಾಗಲ್ಲ, ಸಿಂಧೂರಿ ಏನೋ ಅವ್ರಿಗೆ ಏನೇನೋ ಕಲ್ಪನೆಗಳು ಬರ್ಬೋದು, ಆದರೆ ಅವ್ರಿಗೆ ಗೊತ್ತಾಗೋದು, ಸರಿಯಾಗಿ ಗೊತ್ತಾಗುವಂಥದ್ದು ಬರೀ ಸ್ಕ್ವೇರ್ ಫುಟ್ ಅಷ್ಟೇನೆ. ಈ ಕೊತ್ನೂರಿಗೆ ಒಸಿ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡುವಂತವ ಹೇಳಕ್ಕೆ ಯಾರು ಇಲ್ವೇನಪ್ಪ ಅವ್ರ ಪಾರ್ಟಿಲಿ? ಅದು ನಾವು ಯಾರು ಮಾಡಿಲ್ಲಪ್ಪ. ಅದು ನೀವು ಇಲ್ಲ, ಅವ್ರನ್ನ ಕೇಳಿ ನೀವು ದಯವಿಟ್ಟು ಅವೆಲ್ಲ. ಕೊತ್ತೂರು ಮಂಜುನಾಥ್ ಸೈನ್ಯದ ಬಗ್ಗೆ ಬಹಳ ವಿಶ್ವಾಸ. ಅವ್ರ ಪಕ್ಕಾ ದೇಶಾಭಿಮಾನಿ ನಮ್ಮ ಮಂಜುನಾಥ್ ಅವರು. ಕೊತ್ನೂರು ಸೈನಿಕರನ್ನೇನು ಕೇಳ್ತಿಲ್ವಂತೆ ಕಣೆ, ಸೆಂಟ್ರಲ್ ಗೌರ್ಮೆಂಟ್ ನ ಕೇಳ್ತೈತಂತೆ. ಆದ್ರೆ ಉತ್ತರ ಕೊಡ್ಬೇಕಾದ್ರು ಯಾರು ಉತ್ತರ ಕೊಡೋದಿಲ್ಲ ಕಣೆ. ಉತ್ತರ ಕೊಟ್ರೆ ಅಫಿಷಿಯಲಿ ಸುಳ್ಳು ಹೇಳಕ್ಕಾಗೋದಿಲ್ಲ. ಅದಕ್ಕೆ ಉತ್ತರನೇ ಕೊಡದಲ್ಲೇ ಸುಮ್ಕಿರೋದು. ಆಗ ಜನಗಳೇ ಅವಕ್ಕೆ ಬೇಕಾದ ಉತ್ತರನ ಕೊಟ್ಕೊಂಡು ಅದೇ ಸತ್ಯ ಅಂತ ಜಗಳ ಹಿಡ್ಕೊಂಡು ಮಾಡೋ ಕೆಲಸ ಬಿಟ್ಟು ರಾಜಕೀಯ ಮಾಡ್ತಾ ಕೂರ್ತವೆ. ಇದೇ ಕಂಡ ಸರ್ಕಾರ ನಡೆಸೋರ್ ಪ್ಲಾನು. ಇದು ಮಾಮೂಲಿ ನಡೀತಾ ಇರೋ ಕತೆ ಕಣ್ಣಡ್ಲ. ಯಾರ್ದು ಭಯ ಇಲ್ಲ ಇವಕ್ಕಿ ತೆರಿಕಿ ಶಿವನಿ ಶಂಭುಲಿಂಗ. कोई तन काढा